ಪ್ರಜ್ವಲ್ ಕೇಸಲ್ಲಿ ಅತಿ ದೊಡ್ಡ ಟ್ವಿಸ್ಟ್, ಪೆನ್ ಡ್ರೈವ್ ಬಗ್ಗೆ ಮೂವರು ನಾಯಕರ ಮಾತು. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಸುದ್ದಿ ಬ್ರೇಕ್. ಸಂಪೂರ್ಣ ಟಾರ್ಗೆಟ್ ಆಯ್ತಾ ಎಚ್ಡಿಡಿ ಕುಟುಂಬ? ದೇವೇಗೌಡರ ಬಗ್ಗೆಯೂ ಅಗೌರವದ ಮಾತು. ಶಿವರಾಮೇಗೌಡ ದೇವರಾಜೇಗೌಡರದ್ದು ಎನ್ನಲಾದ ಸಂಭಾಷಣೆಯಲ್ಲಿ ಬಹಿರಂಗ. ರಾಜಧಾನಿ ಬೆಂಗಳೂರಲ್ಲಿ ವರುಣನ ಆರ್ಭಟ, ರಸ್ತೆಗಳಲ್ಲಿ ನೀರು ನಿಂತು ಸವಾರರ ಪರದಾಟ. ಮುಂದಿನ 4 ದಿನ ಸುರಿಯಲಿದೆಯಂತೆ ಭಾರೀ ಮಳೆ. ಚಿಕ್ಕಮಗಳೂರಿನಲ್ಲಿ ವರುಣನ ಅಬ್ಬರ, ಕಳಸಾ ತಾಲೂಕಿನ ಜನಜೀವನ ತತ್ತರ. ಮಳೆಯಲ್ಲಿ ಹಂಪಿ ಕಣ್ತುಂಬಿಕೊಂಡ ಪ್ರವಾಸಿಗರು. ಅಂಜಲಿ ಕೊಂದ ಆರೋಪಿಗೆ ಆರೋಗ್ಯ ಚಿಕಿತ್ಸೆ, ಇದರಿಂದಲೇ ನೊಂದು ಯಶೋಧ ಆತ್ಮಹತ್ಯೆಗೆ ಪ್ರಯತ್ನ. ರಿಪಬ್ಲಿಕ್ ಕನ್ನಡ ಎದುರು ನೊಂದ ಅಜ್ಜಿ ಭಾವುಕ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಜಕೀಯ ತಿರುವುಗಳು ಯಾವೆಲ್ಲ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅನ್ನೋದನ್ನ ಸಾಕ್ಷೀಕರಿಸುವಂತಹ ಅತಿ ದೊಡ್ಡ ಸಾಕ್ಷಿಯನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಆಡಿಯೋನ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಶಿವರಾಮೇಗೌಡರು ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ದೇವರಾಜೇಗೌಡರು, ವಕೀಲರು ಹಾಗೆ ಬಿಜೆಪಿಯ ನಾಯಕ ಅಂತ ಗುರುತಿಸಿಕೊಂಡಿರುವ ದೇವರಾಜೇಗೌಡರು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇರುವ ಆಡಿಯೋ ತುಣುಕು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತೊಮ್ಮೆ ಹೇಳ್ತಿದ್ದೀವಿ, ರಿಪಬ್ಲಿಕ್ ಕನ್ನಡಕ್ಕೂ ಈ ಆಡಿಯೋಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಮೂಲಗಳು ನಮ್ಮವರೆಗೂ ಈ ಆಡಿಯೋವನ್ನ ಹೇಗೆ ತಲುಪಿಸಿದ್ರು ಅದೇ ರೀತಿಯಲ್ಲಿ ಆಡಿಯೋವನ್ನ ಪ್ರಸಾರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿದ್ದೇವೆ. ಎಸ್ಐಟಿ ಅಧಿಕಾರಿಗಳು ಇನ್ ಕೇಸ್ ಕೇಳಿದ್ರೆ ಈ ಆಡಿಯೋವನ್ನ ಕೂಡ ಅವರಿಗೆ ಒಪ್ಪಿಸುವ ದಾಯಿತ್ವ ರಿಪಬ್ಲಿಕ್ ಕನ್ನಡಕ್ಕೆ ಇದೆ. ಅದರ ಸತ್ಯಾಸತ್ಯತೆಯನ್ನ ತನಿಖಾಧಿಕಾರಿಗಳು ಪರಿಶೀಲಿಸಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ದೇವರಾಜೇಗೌಡರು ಹಾಗೆ ಶಿವರಾಮೇಗೌಡರು, ಡಿ.ಕೆ. ಶಿವಕುಮಾರ್ ಅವರದ್ದು ಅಂತ ಹೇಳಲಾಗ್ತಾ ಇದೆ. ಈ ಆಡಿಯೋದಲ್ಲಿ ಕೇಳೋಕ್ ಸಿಗ್ತಾ ಇರುವಂತಹ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.